ಗಾಡಿಯಿಂದ ಹಿಡಿದ ದೊಡ್ಡಕ್ಕ ಮಹಾರಾಜನ ಮುಂದೆ ನಿಂತು ಕರಮುಗಿದು ನಮಸ್ಕರಿಸಿ, ಮಹಾರಾಜರೇ, ನನ್ನನ್ನು ಇಲ್ಲಿಗೆ ಕರೆಯಿಸಿದ ಕಾರಣವೇನೆಂದು ಕೇಳಿದರು. ಸಿರಾದ ದೊರೆ ಜಾಣೆ ದೊಡ್ಡಕ್ಕನನ್ನು ದಿಟ್ಟಿಸುತ್ತಾ, ಏನಿಲ್ಲ ಬಾಲೆ, ನಿಂಬೆ ಹಣ್ಣಿನಂತಹ ನಿನ್ನ ಕಣ್ಣುಗಳು, ಕೆಂಪಾದ ನಿನ್ನ ಮೈಮಾಟ, ಮಲ್ಲಿಗೆ ಹೂ ಮುಡಿದಿರುವ ಈ ನಿನ್ನ ಕೇಸರಾಶಿಗೆ ಮನಸೋದು ಬಿಟ್ಟೆ. ನಿನ್ನ ವೈಯಾರವ ಕಂಡು ನನ್ನ ಮನಸ್ಸೆಲ್ಲ ನಿನ್ನ ಮೇಲೆ ಬಿದ್ದು ಬಿಟ್ಟಿದೆ. ಒಮ್ಮೆ ಮನಸ್ಸಿಟ್ಟಲೆಂದರೆ ಅದನ್ನು ಪಡೆಯದೆ ಬಿಡುವವನು ನಾನಲ್ಲವೆಂದು ಹೇಳಿದ. ಸಿರಾದ ದೊರೆ ರಂಗಣ್ಣನು ಸಿರಾದ ರಾಜ ರಂಗಣ್ಣನ ಮಾತು ಕೇಳಿದ ಜಾಣೆ ದೊಡ್ಡಕ್ಕ ಹೇಳಿದಳು, ಮಹಾರಾಜ, ನನ್ನ ಮೇಲಿನ ಆಸೆಯನ್ನು ಕೈಬಿಡು. ನನ್ನ ಸಹವಾಸ ಬಯಸುವುದು ಬೆಂಕಿಯನ್ನು ಮುಟ್ಟಿದಂತೆ. ನಮ್ಮ ಕೆಂಗರಗಣ್ಣಿನ ಜುಂಜಪ್ಪನ ಒಳ್ಳೆಯವನಲ್ಲ. ನಮ್ಮ ಕೆಂಗರಗಣ್ಣಿನ ಜುಂಜಪ್ಪ ಅವನು ಒಳ್ಳೆಯವನಲ್ಲ ಎಂದು ಸಿರಾದ ದೊರೆಗೆ ಜಾಣೆ ದೊಡ್ಡಕ್ಕ ಹೇಳಿದಳು. ಈರ ಜುಂಜಪ್ಪ ಎತ್ತ ತಾಯಿಗೆ ಕೊಡಬಾರದ ಕಷ್ಟವನ್ನು ಕೊಟ್ಟಿದ್ದಾನೆ. ಆಲದ ಎಲೆಯಾಗಿ ಅನ್ನವನ್ನು ಉಳಿಸಿದ್ದಾರೆ. ತನ್ನ ತಾಯಿಗೆ ಕಷ್ಟ ಕೊಟ್ಟರೂ ಜುಂಜಪ್ಪ ಬಹಳ ಸಿಟ್ಟಿನ ಸ್ವಭಾವದವನು. ಜುಂಜಪ್ಪನಿಗೆ ಈ ವಿಷಯ ತಿಳಿದರೆ ನಮಗಿನ್ನೆಷ್ಟು ಕಷ್ಟ ಕೊಡುತ್ತಾನೋ ಗೊತ್ತಿಲ್ಲ. ಆದ್ದರಿಂದ ನನ್ನ ಸಂಗ ನಿನಗೆ ಬೇಡ ಎಂದು ಹೇಳಿದಳು. ಅದನ್ನು ಕೇಳಿದ ದೊರೆ ರಂಗಪ್ಪ ಹೇಳಿದ, ನನ್ನ ಮನಸ್ಸಿನ ಅರಗಿಣಿಯೇ, ನೀನು ಆ ಜುಂಜಪ್ಪನಿಗೆ ಏಕೆ ಹೆದರುತ್ತೀಯ? ನಿಮ್ಮ ಜುಂಜಪ್ಪ, ಅವನ ತಮ್ಮಂದಿರು ಹಾಗೂ 7 ಗೂಡಿನ ದನಗಳನ್ನು ನಾನು ನೋಡಿಕೊಳ್ಳುತ್ತೇನೆ. ಅವರು ನನ್ನ ಮೇಲೆ ವೈರತ್ವಕ್ಕೆ ಬಂದರೆ ಅವರು ಉಳಿಯುವುದಿಲ್ಲ. ನೀನು ಇದಕ್ಕೆಲ್ಲ ಹೆದರಬೇಡ. ನನ್ನ ಮನಸ್ಸು ನಿನ್ನ ಮೇಲೆ ಬಿದ್ದಿದೆ. ನೀನು ನನ್ನನ್ನು ವಶ ಮಾಡಿಕೊಳ್ಳಲೇಬೇಕೆಂದು, ನನ್ನ ಜೊತೆ ನೀನು ಸಂಗಾತಿಯಾಗಿರಲೇಬೇಕೆಂದು ದೊರೆಯಾದ ರಂಗಣ್ಣ ಜಾಣೆ ಕಲ್ಲರ ಮಗಳು ಜಾಣೆ ದೊಡ್ಡಕ್ಕನಿಗೆ ಹೇಳಿದ. ಜಾಣೆ ಕಲ್ಲರ ಮಗಳು ಜಾಣೆ ದೊಡ್ಡಕ್ಕನ ಸಂಘ ಬೆಳೆಸುವ ಹುನ್ನಾರ ನಡೆಸಿದ. ಈರ ಜುಂಜಪ್ಪನಿಗೆ ಎದುರು ನಿಂತ ದೊಡ್ಡಕ್ಕನ ಮುಖವನ್ನು ಮೇಲಕ್ಕೆ ಎತ್ತಿ ಹಿಡಿದು, ನನ್ನ ಮುದ್ದಿನ ಮೋಜುಗಾತಿಯೇ, ಆ ಗೊಲ್ಲರ ಈರ ಜುಂಜಪ್ಪನಿಗೆ ಎದುರುವುದೇಕೆ? ನಾನು ಮನಸ್ಸು ಮಾಡಿದರೆ ಆ ನಿನ್ನ ಈರ ಜುಂಜಪ್ಪ, ಮಾರಣ್ಣ, ಮೈಲಣ್ಣ ಮತ್ತು ಅವನ ಅಚ್ಚು ಮೆಚ್ಚಿನ ದನಗಳು ನನ್ನ ಬಂದಿಯಾಗಿ ಬೀಳುವು. ಅವನು ಸಾಕಿರುವ 7 ಗೂಡಿನ ದನಗಳು ಚೇಳೂರಿನ ಕಟುಕರ ಬೀದಿಯಲ್ಲಿ ಚೆಲ್ಲಾಡುತ್ತಾ ಬೀಳುವು. ಅವನ ದನಗಳನ್ನು ಕೊಯ್ಯಿಸಿ ತಿನ್ನುವವರ ಪಾಲು ಮಾಡಿಬಿಡಿಸ್ತೇನೆ. ಅವನೇನಾದರೂ ನನ್ನ ಮೇಲೆ ವೈರತ್ವ ಸಾಧಿಸಿದರೆ ಅವರನ್ನು ಜೀವ ಸಹಿತ ಉಳಿಸುವುದಿಲ್ಲವೆಂದು ಜಾಣೆ ದೊಡ್ಡಕ್ಕನಿಗೆ ಟಿವಿಯಿಂದ ಹಣೆಯನ್ನು ಉಬ್ಬಿಸಿ ಕಣ್ಣುಗಳನ್ನು ತಿರುಗುತ್ತಾ ಹೇಳಿದ. ಸಿರಾದ ರಂಗಣ್ಣನ ಮಾತು ಕೇಳಿದ ಜಾಣೆ ದೊಡ್ಡಕ್ಕನು ಸಂತೋಷವಾಯಿತು. ಮನದಲ್ಲಿ ಕ್ಷಣಕಾಲ ಯೋಚಿಸಿ, ಮಹಾರಾಜನನ್ನು ಪ್ರೀತಿಸುವುದೆಂದರೆ ನನ್ನ ಅದೃಷ್ಟವೇ ಸರಿ. ಒಲಿದು ಬಂದ ಭಾಗ್ಯವನ್ನು ತಿರಸ್ಕರಿಸುವುದು ಮೂರ್ಖತನವಾದೀತು. ಇಂತಹ ಅವಕಾಶವನ್ನು ಕಳೆದುಕೊಂಡರೆ ನತದೃಷ್ಟಳಾಗಿ ಬಿಡುತ್ತೇನೆಂದು ಯೋಚಿಸಿದರು. ಇಷ್ಟಕ್ಕೂ ಈರ ಜುಂಜಪ್ಪನಿಗೆ ಚಿನ್ನಮ್ಮ ಎತ್ತ ತಾಯಿ, ನಾನಾದರೂ ಸಾಕು ತಾಯಿ, ನಾನೇಕೆ ಹೆದರಬೇಕು? ಅಪಾಯ ಎದುರಾದರೆ
ಮಹಾರಾಜನ ಮುಂದೆ ಗೊಲ್ಲರ ವೀರ ಜುಂಜಪ್ಪನ ಆಟ ನಡೆಯದೆಂದು ರಂಗಣ್ಣ ರಾಜನಿಗೆ ಮುಗುಳನಿಗೆ ಬೀರಿ ತನ್ನ ಸಮ್ಮತಿಯನ್ನು ಸೂಚಿಸಿದರು. ರಂಗಣ್ಣ ರಾಜನ ತೋಳಿನ ತೆಕ್ಕೆಯಲ್ಲಿ ಸಿಲುಕಿಕೊಂಡರು. ದುಂಬಿ ಗುಯ್ವಿನ ಕಡೆಗೆ ಹಾರುವಂತೆ ಸಿರಾದ ರಾಜನಿಗೆ ಕೈಯಲ್ಲಿ ಗೊಂಬೆಯಾಗಿ ಬಿಟ್ಟರು. ಸಿರಾದ ದೊರೆ ರಂಗಣ್ಣನಿಗೆ ಜಾನಕಲ್ಲ ಜಾಣೆ ದೊಡ್ಡಕ್ಕನು ಕೈಗೊಂಬೆ ಹಾಗೆ ಬಿಟ್ಟರು. ಸಿರಾದ ರಂಗಣ್ಣನು ಕೂಡಲೇ ತನ್ನ ಭಟರನ್ನು ಕರೆದು ಜಾಣೆ ದೊಡ್ಡಕ್ಕನಿಗೆ ಬೇಕಾದ ಎಲ್ಲಾ ಸಾಮಾನುಗಳನ್ನು ಕೊಡಿಸಿ ಗಾಡಿಯ ಮೇಲೆ ಹಾಕಿ ಕಳುಹಿಸಿಕೊಡಲೆಂದು ಆಜ್ಞೆ ಮಾಡಿದ. ಅದರಂತೆ ಅಕ್ಕಿ, ಬೆಲ್ಲ, ಬೇಳೆಕಾಳು, ಆಭರಣಗಳು, ಜರತಾರಿ ಸೀರೆ, ಚಿನ್ನದ ಬಳೆಗಳನ್ನು ಕೊಂಡು ಕೊಟ್ಟು ಗಾಡಿಯ ಮೇಲೆ ಕೂರಿಸಿ ಕಳ್ಯಾರ ಹಳ್ಳಿಗೆ ಕಳುಹಿಸಿಕೊಟ್ಟರು. ಜಾಣೆ ದೊಡ್ಡಕ್ಕನ ಸಂತೋಷಕ್ಕೆ ಪಾರು ಇಲ್ಲದಾಯಿತು. ದೊರೆಯ ಸಹವಾಸ ಮಾಡಿದ ನಾನು ಧನ್ಯಳೆಂದು ಹಿರಿ ಇದ್ದಿದ್ದಳು. ಸಿರಾದ ರಂಗಣ್ಣ ಮತ್ತು ವನ್ನಟ್ಟಿ ಆರೇಗೌಡನ ಪತ್ನಿ ಜಾನಕಲ್ಲ ಜಾಣೆ ದೊಡ್ಡಕ್ಕ ಇಬ್ಬರ ಸರಸ ಸಲ್ಲಾಪಗಳು ಭರದಿಂದ ಸಾಗತೊಡಗಿದವು. ಕೆಟ್ಟ ಸುದ್ದಿಗಳು ಗಾಳಿಯಲ್ಲಿ ತೇಲುವುದು ಅಂತೆಯೇ ಜಾಣೆ ದೊಡ್ಡಕ್ಕ ಮತ್ತು ರಂಗಣ್ಣನ ಸರಸ ಸಲ್ಲಾಪಗಳ ಬಗ್ಗೆ ಜನರು ಗುಂಪಾಗಿ ಪಿಸುಗುಟ್ಟಲು ಪ್ರಾರಂಭಿಸಿದರು. ಕೊನೆಗೆ ದನ ಕಾಯುತ್ತಿದ್ದ ಈರ ಜುಂಜಪ್ಪನ ಕಿವಿಗೆ ಬಿತ್ತು. ಸಾಕು ತಾಯಿಯ ನಡವಳಿಕೆಯ ಬಗ್ಗೆ ಮನನೊಂದ. ಹೆತ್ತವಳು ಒಬ್ಬಳು ತಾಯಿಯಾದರೆ ಸಾಕಿದವಳು ಮತ್ತೊಬ್ಬ ತಾಯಿಯಾಗಿದ್ದಳು. ಸಾಕು ತಾಯಿ ದ್ರೋಹ ಮಾಡಿ ಸಿರಾದ ರಂಗಣ್ಣನಿಗೆ ಸೆರಗಾಕಿದಳೆಂಬ ಹೊರಗಿನಿಂದ ಕಳ್ಯಾರಳ್ಳಿಯ ಹಾಲರಸಿ ನೆತ್ತಿಯ ಮೇಲಿರುವ ಆಲದ ಮರದ ಕೆಳಗೆ ಯೋಚನೆ ಮಾಡುತ್ತಾ ಕುಳಿತು ಬಿಟ್ಟ. ಹಗಲು ರಾತ್ರಿ ಎನ್ನದೆ ಚಿಂತೆ ಮಾಡತೊಡಗಿ ಈರ ಜುಂಜಪ್ಪ ಕುಳಿತಿರುವ ಸ್ಥಳದಿಂದ ಕದಲಲೇ ಇಲ್ಲ. ಅವನ ಸುತ್ತ ಹುತ್ತವು ಬೆಳೆದು ನಿಂತಿತು. ಸಹೋದರರಾದ ಮಾರಣ್ಣ, ಮೈಲಣ್ಣ ಹುಲಿಕುಂಟೆಯ ಕಾವಲಲ್ಲಿ ದನಗಳನ್ನು ಮೇಯಿಸಿಕೊಂಡು ಕಾಲ ಕಳೆಯುತ್ತಿದ್ದಾರೆ. ಇತ್ತ ಜಾಣೆ ದೊಡ್ಡಕ್ಕನು ಗಂಡನಾದ ವನ್ನಟ್ಟಿ ಹಾಲೇಗೌಡ ಕಂದಾಯದ ವಸೂಲಿಗೆ ಹೋಗಿದ್ದವನು ಊರಿಗೆ ಮರಳಿ ಬಂದಿದ್ದಾನೆ. ಊರಿನಲ್ಲಿ ಎಲ್ಲಿಲ್ಲದ ಸಡಗರ, ಧಾರಾಕಾರವಾದ ಮಳೆ ಬಿದ್ದಿದೆ. ರೈತರು ಹೊಲದಲ್ಲಿ ಬಿತ್ತನೆಯ ಕೆಲಸವನ್ನು ಮಾಡಿದ್ದಾರೆ, ತೊಡಗಿಸಿಕೊಂಡಿದ್ದಾರೆ. ವನ್ನಟ್ಟಿ ಹಾಲೇಗೌಡನು ಸಹ ವ್ಯವಸಾಯದಲ್ಲಿ ಮಗ್ನನಾದ. ಬಿತ್ತನೆ ಕೆಲಸದಲ್ಲಿ ತೊಡಗಿಸಿಕೊಂಡ. ತನ್ನ ಹೊಲದಲ್ಲಿ ಅವರೇ ಬೀಜ ಬಿತ್ತಿದ್ದಾನೆ. ಬಿತ್ತನೆ ಕೆಲಸ ಮುಗಿದಿದೆ. ಹೊಲಗಳಲ್ಲಿ ಹಚ್ಚ ಹಸಿರು ಪೈರುಗಳು ಬೆಳೆದು ನಿಂತು. ವನ್ನಟ್ಟಿ ಹಾಲೇಗೌಡನ ಹೊಲದಲ್ಲಿ ಅವರ ಗಿಡಗಳು ಗೊನೆಯ ಮೇಲೆ ಗೊನೆಯನ್ನು ಬಿಟ್ಟು ನೋಡುವವರ ಕಣ್ಣು ಕುಕ್ಕುವಂತಿದ್ದವು. ಜಾಣೆಯ ದೊಡ್ಡಕ್ಕನಿಗೆ ಸಿರಾದ ರಂಗಣ್ಣನನ್ನು ನೋಡುವ ಕಾತುರ ಎದೆಯಲ್ಲಿ ಕಾಡತೊಡಗಿತು. ನಿಂತರು ಕುಂತರು ಸಿರಾದ ರಂಗಣ್ಣನ ಧ್ಯಾನವೇ ಆಗಿರುತ್ತಿತ್ತು. ದೇಹ ಗಂಡನ ಬಳಿ ಇದ್ದರೂ ಮನಸ್ಸು ಮಾತ್ರ ರಂಗಣ್ಣನನ್ನು ನೆನೆಸುತ್ತಲೇ ಇತ್ತು. ಕಣ್ಣುಗಳ ಗೂಡಲ್ಲಿ ರಂಗಣ್ಣನೇ ತುಂಬಿರುತ್ತಿದ್ದ. ವನ್ನಟ್ಟಿ ಹಾಲೇಗೌಡ ಊಟ ಮಾಡಿ ಎಲೆ ಅಡಿಕೆ ಸವಿದು ಮಲಗುವ ಸಮಯದಲ್ಲಿ ಜಾಣೆ ದೊಡ್ಡಕ್ಕ ಮೆಲ್ಲಗೆ ಗಂಡನ ಎದೆಯ ಮೇಲೆ ಕೈ ಆಡಿಸುತ್ತ ಅವರೇ ಗಿಡಗಳು ತುಂಬಾ ಸೊಗಸಾಗಿ ಬೆಳೆದು ನಿಂತಿವೆ. ದನಗಳ ಹಾವಳಿ ಇದ್ದೇ ಇರುತ್ತೆ.
ಅಲ್ಲದೆ ಗೊನೆಗಳನ್ನು ಕದ್ದು ಕೊಯ್ಯುತ್ತಾರೆ. ಹೇಗೂ ನಾನು ಮನೆಯಲ್ಲಿ ಕೂತು ಕಾಲ ಕಳೆಯಬೇಕು. ಅದರ ಬದಲು ನಾನು ಅವರ ಗಿಡಗಳನ್ನು ಕಾಯುತ್ತೇನೆ. ತಾವು ಮನಸ್ಸು ಮಾಡಿ ಹೊಲದಲ್ಲಿ ಒಂದು ಮಂಚಿಗೆಯನ್ನು ಹಾಕಿಸಿಕೊಟ್ಟರೆ ನಮ್ಮ ಬೆಳೆ ನಮ್ಮ ಕೈ ಸೇರುವುದು ಎಂದರು.